ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯರೇ, ಅನೇಕ ಸಂಚಿಕೆಗಳಾಗಿ ದೇವರ ವಾಕ್ಯದ ಸರಿಯಾದ ಉಪದೇಶ ಕೊಡುತ್ತಾ ನಾವು ಬಂದಿದ್ದೇವೆ. ಇದನ್ನು ಕೇಳುವಂಥ ನೋಡುವಂಥ ಜನರು ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಎಲ್ಲಿಯಾದರೂ ವಾಕ್ಯದಿಂದ ತಪ್ಪಿ ಹೋದವರು ಈ ವಾಕ್ಯದ ಅನುಸಾರ ಪ್ರಕಾರವಾಗಿ ನಡೆಯುವುದಾದರೆ ಕರ್ತನಿಂದ ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಆಸರೆ ಟಿ ವಿಯಲ್ಲಿ ಸ್ವಸ್ಥ ಬೋಧನೆಯ ಈ ಕಾರ್ಯಕ್ರಮದಲ್ಲಿ ನಮಗೆ ವಾಕ್ಯದ ಸರಿಯಾದ ಬೋಧನೆ ಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಆಸರೆ ಟಿ ವಿಗೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಅಲಾಟ್. ಪಾಸ್ಟರ್, ಭಾಳ ಸಂತೋಷವಾಗ್ತದೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಜನರಿಗೆ ವಾಕ್ಯದ ಸರಿಯಾದ ಉಪದೇಶ ಕೊಡುವುದಕ್ಕೆ. ಯಾಕಂದರೆ ಇವತ್ತಿನ ಕಾಲಘಟ್ಟ ಜನರನ್ನು ದುರ್ಬೋಧನೆಯಲ್ಲಿ ವಾಕ್ಯದಲ್ಲಿದ್ದವ್ರನ್ನು ವಾಕ್ಯನ ತಪ್ಪಿಸುವಂಥ ಕಾಲಘಟ್ಟ ಆಗಿದೆ. ಅಂದರೆ ಇದರ ಮೂಲಕವಾಗಿ ಜನರು ಸ್ವಸ್ಥ ಬೋಧನೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಕಳೆದ ಸಂಚಿಕೆಯಿಂದ ನಾವು ಕಳೆದ ಸಂಚಿಕೆಯಲ್ಲಿ 2 ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮಗೆ ಮುಖ್ಯವಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನು ಒಂದು ಉದ್ದೇಶವಾಗಿ ಬಂದಿದ್ದ ಶಿಲುಬೆಯ ಮರಣ. ಅದರ ಬಗ್ಗೆ ನಮಗೆ ವೀಕ್ಷಕರಿಗೆ ನೀವು ವಿಸ್ತಾರವಾಗಿ ಹೇಳಿಕೊಡ್ಬೋದು? ಖಂಡಿತವಾಗಿ. ನಾವು ಯೇಸು ಕ್ರಿಸ್ತರ ಆ ಒಂದು ಆಗಮನದ ವಿಷಯದಲ್ಲಿ ನಾವು ಆತ್ಮಿಕ ವಿಷಯವನ್ನು ಅಥವಾ ಸ್ಪಿರಿಚುವಲ್ ಆಗಿಯೂ ಹಾಗೆ ಐತಿಹಾಸಿಕವಾಗಿ ಹಿಸ್ಟಾರಿಕಲ್ ಆಗಿಯೂ ನಾವು ಅನೇಕ ಅಂಶಗಳನ್ನು ಈಗಾಗಲೇ ನೋಡಿದ್ದೇವೆ. ಮತ್ತು ಸ್ವಸ್ಥ ಬೋಧನೆ ಈ ಒಂದು ಅಧ್ಯಯನದಲ್ಲಿ ನಾವು ಪ್ರಾರಂಭದಿಂದ ಸೃಷ್ಟಿಯ ಪ್ರಾರಂಭದಿಂದ ದೇವರು ಹೀಗೆ ಪ್ರತಿಯೊಂದು ವಿಷಯಗಳನ್ನು ನೋಡ್ತಾ ಬಂದಿದ್ದೇವೆ. ಈಗ ಬಹಳ ಮುಖ್ಯವಾದಂಥ ಒಂದು ವಿಷಯಕ್ಕೆ ಬರ್ತಾ ಇದ್ದೇವೆ. ಯಾಕಂತೇಳಿದರೆ ಪಾಪ ಪ್ರವೇಶ ಮಾಡಿತ್ತು, ಇನ್ನು ಪಾಪದಿಂದ ಶಾಪ ಉಂಟಾಯಿತು, ಮರಣ ಉಂಟಾಯಿತು. ಹೀಗೆ ಪಾಪ ಶಾಪ ಮರಣಗಳಿಂದ ಬಿಡಿಸೋದಕ್ಕೋಸ್ಕರ ಯೇಸುಸ್ವಾಮಿ ಭೂಮಿಗೆ ಬಂದರು. ಈಗ ಈ ಪಾಪ ಶಾಪ ಮರಣಗಳಿಂದ ಬಿಡಿಸಿ ಮನುಷ್ಯರನ್ನು ದೇವರ ಮಕ್ಕಳಾಗಿ ಮಾಡಿ ದೇವರಾಜ್ಯಕ್ಕೆ ಒಯ್ಯಬೇಕಾದ್ರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಬೇಕಾಗಿತ್ತು. ಆ ಕಾರಣದಿಂದ ಶಿಲುಬೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಆದರೆ ಶಿಲುಬೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ವಿಷಯ ಆಗಿರುವಾಗಲೇ ಈ ಶಿಲುಬೆಯನ್ನೇ ನಾವು ಆರಾಧಿಸುವುದು ಅಥವಾ ಶಿಲುಬೆ ಅನ್ನುವಂಥ ಒಂದು ಭೌತಿಕ ವಸ್ತುವಿನ ಆ ಒಂದು ವಿಷಯವನ್ನು ನಾವು ಇವತ್ತು ನೋಡದೆ, ಅಂದು ಆ ಶಿಲುಬೆ ಮೂಲಕವಾಗಿ ಯೇಸುಸ್ವಾಮಿ ಏನು ಮಾಡಿದರು, ಆ ಶಿಲುಬೆ ಮೂಲಕವಾಗಿ ಇನ್ನು ಎಂದೆಂದಿಗೂ ಮನುಷ್ಯನಿಗೆ ಏನೇನು ಸಿಗ್ತದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದ ಶಿಲುಬೆ ಇವತ್ತು ನಮಗೆ ಸಾಂಕೇತಿಕ ಮಾತ್ರ. ಶಿಲುಬೆ ಮೇಲೆ ಆಗತಕ್ಕ ಕಾರ್ಯವನ್ನು ಯೇಸುಸ್ವಾಮಿ ಆಗಲೇ ಮಾಡಿ ಮುಗಿಸಿದ್ದಾರೆ. ಈಗ ಅದೊಂದು ಸಿಂಬಾಲಿಕ್ ಆಗಿ ಮಾತ್ರ ನಾವು ನೋಡುವಂಥವರಾಗಿರ್ತೇವೆ. ಆದರೆ ಶಿಲುಬೆಯ ಸಂದೇಶ ಭಾಳ ಮುಖ್ಯ. ಈಗ ಶಿಲುಬೆಯ ಸಂದೇಶ ಅಂತ ಹೇಳುವಾಗ ಶಿಲುಬೆ ಮೇಲೆ ತೂಗಲ್ಪಟ್ಟಂಥ ಯೇಸು ಕ್ರಿಸ್ತನ ಸಂದೇಶ ಅಂತಲೇ ಅದರ ಅರ್ಥ. ಈ ಕಾರಣದಿಂದ 1-2 ವಾಕ್ಯಗಳನ್ನು ಹಾಗೆ ನೋಡ್ತಾ ಮುಂದೆ ಹೋಗಿ ನಮಗೆ ಶಿಲುಬೆಯಿಂದ ಏನು ನಮಗೆ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದೆ ಎಂಬಂಥ ವಿಷಯ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಪ್ರಾರಂಭದಲ್ಲಿ 1 ಕೊರಿಂಥಿಯ 1ನೇ ಅಧ್ಯಾಯ ಅದರ 18ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ಈ ಶಿಲುಬೆ ದೇವರ ಶಕ್ತಿಯನ್ನು ಪ್ರದರ್ಶಿಸಿದ್ದು. ಕೆಲವೊಬ್ಬರು ಈ ರೀತಿ ನೆನೆಸೋರಿದ್ದಾರೆ, ಶಿಲುಬೆ ಸೋಲು ಎಂಬುದಾಗಿ. ಅದರ ಬಗ್ಗೆ ದೇವರ ವಾಕ್ಯ ಹೇಳಿದ್ದುಂಟು, ನಾಶನ ಮಾರ್ಗದಲ್ಲಿರುವವರಿಗೆ ಅದು ಸೋಲು, ಹುಚ್ಚು ಮಾತಾಗಿದೆ. ಈ ದಿನಗಳಲ್ಲಿ ಕೂಡ ನಾನು ಒಬ್ಬ ವ್ಯಕ್ತಿ, ನಮ್ಮ ದೇಶದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತರ ಜೀವನ ಶಿಲುಬೆ ಮೇಲೆ 33ನೇ ವರ್ಷಕ್ಕೆ ಮರಣ ಅಂತ ಹೇಳಿದರೆ ಸೋಲು ಅಂತ ಹೇಳ್ತಿದ್ರು. ಆದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಈ ಶಿಲುಬೆಯ ಮರಣ ಅನ್ನುವಂಥದ್ದು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ. ದೇವರ ರಕ್ಷಣೆ ಮಾರ್ಗದಲ್ಲಿ ಯಾರು ಬಂದಿದ್ದಾರೆ ಅವರಿಗೆ ಅದು ದೇವರ ಶಕ್ತಿಯಾಗಿದೆ. ಇನ್ನೊಂದು, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿದ್ದು ಅದು ದೇವರ ಶಕ್ತಿಯನ್ನು ಪ್ರಕಟಿಸಿದ್ದು, ಅಥವಾ ದೇವರ ಶಕ್ತಿಯ ಪ್ರಕಟ ಆಗುವಂಥದ್ದು ಶಿಲುಬೆ ಮೇಲೆ. ನೋಡಿ, ಮರಣ ಇಲ್ಲದಂಥ ಆತ ನಮ್ಮೆಲ್ಲರ ಮರಣವನ್ನು ತಾನೇ ತೆಗೆದುಕೊಂಡು ನಮಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿ, ಆ ಮರಣದ ಮೂಲಕವೇ ಸೈತಾನನ್ನು ಸೋಲಿಸಿ, ಆ ಮರಣದ ಮೂಲಕವೇ ನಮಗೆ ಜೀವ ಕೊಟ್ಟದ್ದು ದೇವರ ಶಕ್ತಿಯ ಒಂದು ಪ್ರದರ್ಶನ. ಅದಕ್ಕೋಸ್ಕರ ಶಿಲುಬೆ ಬಹಳ ಮುಖ್ಯವಾದಂಥದ್ದು. ಶಿಲುಬೆಯ ಸಂದೇಶ ಬಹಳ ಪ್ರಾಮುಖ್ಯವಾದಂಥದ್ದು. ಅದಕ್ಕೆ ಅಪೊಸ್ತಲರು ಈ ರೀತಿ ಹೇಳ್ತಾ ಇದ್ದಾರೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಹುಡುಕ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ,
ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚಾರ ಮಾಡೋರಾಗಿದ್ದೇವೆ ಅಂತ. ವಿ ಪ್ರೀಚ್ ಕ್ರೈಸ್ಟ್ ಕ್ರೂಸಿಫೈಡ್ ಅಂತ. ನಾವು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ನಾವು ಪ್ರಚಾರ ಮಾಡ್ತೇವೆ. ಅದು ಗ್ರೀಕರಿಗೆ ಹುಚ್ಚು ಮಾತಾಗಿದೆ, ಯಹೂದಿರಿಗೆ ವಿಘ್ನವಾಗಿದೆ ಅಂತ. ಯಾಕಂತೇಳಿದರೆ ಈ ಗ್ರೀಕರು ತತ್ವಜ್ಞಾನಗಳ ಪ್ರಕಾರ ಹೋಗುವಂಥವರಾಗಿದ್ದರು, ಯಹೂದ್ಯರು ಧರ್ಮಶಾಸ್ತ್ರದ ಪ್ರಕಾರ ಹೋಗೋರಾಗಿದ್ದರು. ಅವರ ತತ್ವಜ್ಞಾನದಲ್ಲಿ ಮರಣ, ಪುನರುತ್ಥಾನ ಇದೆಲ್ಲ ಅವರಿಗೆ ನಂಬಲಿಕ್ಕೆ ಆಗ್ತಿರಲಿಲ್ಲ. ಮತ್ತು ಇವರ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದರೂ ಕೂಡ ಅವರು ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾವು ಧರ್ಮಶಾಸ್ತ್ರದ ಹೊರಗಣ ಅರ್ಥದ ಪ್ರಕಾರವಲ್ಲ, ಒಳಗಿನ ಅರ್ಥದ ಪ್ರಕಾರ ದೇವರನ್ನ ಆರಾಧಿಸುವರಾಗಿದ್ದೇವೆ. ಧರ್ಮಶಾಸ್ತ್ರದ ಒಳಗಿನ ಅರ್ಥ ಯಹೂದರಿಗೆ ಗೊತ್ತಾಗಲಿಲ್ಲ, ಹೊರಗಿನ ಅರ್ಥದ ಪ್ರಕಾರವಾಗಿ ಅವರಿಗೆ ಶಿಲುಬೆ, ಯಾಕಂದರೆ ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬವನು ಶಾಪಗ್ರಸ್ತನು ಅಂತ. ಅದಕ್ಕೆ ಯಹೂದರಿಗೆ ವಿಘ್ನವಾಗಿತ್ತು, ಅವರಿಗೆ ಹುಚ್ಚು ಮಾತಾಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ ಶಿಲುಬೆಯ ಮರಣ ಅಥವಾ ಶಿಲುಬೆಯ ಸಂದೇಶ ಏನಾಗಿತ್ತು ಅಂತ ಹೇಳಿದರೆ ನಮಗೆ ದೇವರ ಶಕ್ತಿಯಾಗಿದೆ. ಒಂದನೇದು. ಇನ್ನು ಎರಡನೆಯ ವಿಷಯ, ಅದು ದೇವರ ಶಕ್ತಿಯನ್ನು ತೋರ್ಪಡಿಸುವಂಥದ್ದು. ಎರಡನೆಯದು ದೇವರ ಪ್ರೀತಿಯನ್ನು ತೋರ್ಪಡಿಸುವ. ರೋಮಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನೋಡಿ, ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ಪ್ರಾಣ ಕೊಟ್ಟದ್ರಲ್ಲಿ, ಎಲ್ಲಿ? ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅಂದರೆ ಶಿಲುಬೆ ಏನು ತೋರಿಸ್ತದೆ ಅಂತೇಳಿದರೆ ದೇವರ ಪ್ರೀತಿಯನ್ನು ತೋರಿಸ್ತದೆ. ಹೇಗೆ ದೇವರ ಪ್ರೀತಿ? ಅದಕ್ಕೆ ಒಂದು ಭಾಳ ಆಳವಾದಂಥ ಅರ್ಥ ಉಂಟು. ಹೇಗಂತೇಳಿದರೆ ಶಿಲುಬೆ ಮರಣ ಭಾಳ ಹೀನವಾದಂಥ ಮರಣ, ಹೀನಾಯವಾದಂಥ ಮರಣ, ಭಾಳ ನೋವಿನ ಮರಣ, ಶಾಪಗ್ರಸ್ತವಾದ ಮರಣ, ಮತ್ತು ಅದು ಸಾಮಾನ್ಯ ಯಾವ ವ್ಯಕ್ತಿಗೆ ಕೂಡ ಕೊಡಕೂಡದಾಗಿದ್ದಂಥ ಮರಣ, ಕೊಡಬಾರದಾಗಿದ್ದಂಥ ಮರಣ. ಅಂದರೆ ರೋಮನರು ಆ ಮರಣವನ್ನು ಕೊಡ್ತಾ ಇದ್ದಿದ್ದು ದಾಸರುಗಳಿಗೆ, ಗುಲಾಮರುಗಳಿಗೆ. ಸಾಧಾರಣ ಒಬ್ಬ ಒಳ್ಳೆಯ ರೋಮನ್ ಸಿಟಿಸನ್ ವ್ಯಕ್ತಿಗೆ ಆ ಮರಣ ಕೊಡ್ತಿರಲಿಲ್ಲ. ಅವರಿಗೆ ಇನ್ನೂ ಸ್ವಲ್ಪ ಗೌರವದ ಮರಣ ಕೊಡ್ತಾಯಿದ್ರು. ಇದಂದರೆ ತೀರ ಕೆಳಮಟ್ಟದ ಜನರಿಗೆ ಅಥವಾ ಅವರ ಒಂದು ಲೆಕ್ಕದಲ್ಲಿ ಗುಲಾಮರಿಗೆ ಕೊಡ್ತಾ ಇದ್ದಂಥ ಮರಣ ಶಿಲುಬೆ ಮೇಲೆ. ಅದಕ್ಕೆ ಕಳ್ಳನ ಮಧ್ಯದಲ್ಲಿ ಹಾಕಿ ಇಬ್ಬರು ದುಷ್ಕರ್ಮಿಗಳು ಕಳ್ಳರ ಮಧ್ಯದಲ್ಲಿ ಹಾಕಿದರು. ಅದನ್ನು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಅವರ ಪ್ರಕಾರ ರೋಮನ್ ಪೌರನಾಗಿರಲಿಲ್ಲ, ರೋಮನ್ ನಾಗರಿಕನೂ ಆಗಿರಲಿಲ್ಲ. ಆದರೆ ನೋಡಿ, ಪೌಲನಿಗೆ ಕಟ್ಟುವಂಥ ಟೈಮಲ್ಲಿ ಪೌಲ ಹೇಳ್ತಾ ಇದ್ದಾನೆ, ರೋಮಾಪುರದ ಹಕ್ಕುದಾರನು ಅಥವಾ ರೋಮನ್ ಸಿಟಿಸನ್ ಆಗಿರುವಂಥ ನನ್ನನ್ನು ವಿಚಾರಣೆ ಮಾಡದೆ ನೀವು ಹೊಡಿಲಿಕ್ಕೆ ಬರ್ತಾ ಇದ್ದೀರಾ ಅಂತ. ಅವ್ರು ಹೆದರಿಬಿಟ್ರು, ಆಗಲೇ ಬಿಟ್ಬಿಟ್ರು ಅಂತ ಆತ ರೋಮನ್ ಪೌರನಾಗಿದ್ದ ಅಥವಾ ನಾಗರಿಕನಾಗಿದ್ದ. ಆದರೆ ಯೇಸು ಸ್ವಾಮಿ ಅವರ ಲೆಕ್ಕದಲ್ಲಿ ರೋಮನ್ ನಾಗರಿಕನೂ ಆಗಿರಲಿಲ್ಲ. ಯಹೂದ್ಯರನ್ನು ಅವರು ತುಂಬ ಕೀಳಾಗಿ ಕಾಣ್ತಾಯಿದ್ರು. ಮತ್ತು ಇನ್ನೂ ಕೂಡ ಗುಲಾಮರಿಗೆ ಕೊಡ್ತಾ ಇದ್ದಂಥ ಮರಣ. ಹಾಗಿರುವಾಗ ವಾಕ್ಯ ನಮಗೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ಮುಂದಕ್ಕೆ ಹೋಗುವಾಗ ಅವನು ದೇವರಾಗಿದ್ದರು, ದೇವರಿಗೆ ಸರಿಸಮಾನಾಗಿರುವಂಥ ಪದವಿಯನ್ನು ಬಿಡಲೊಲ್ಲೇನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯ ರೂಪ ತೆಗೆದುಕೊಂಡು ದಾಸನ ರೂಪ ತೆಗೆದುಕೊಂಡು ಆತ ತನ್ನನ್ನು ಮರಣಕ್ಕಾದರೂ, ಅದು ಹೇಗೆ? ಶಿಲುಬೆಯ ಮರಣವನ್ನು ಹೊಂದುವಷ್ಟಾದರೂ ತನ್ನನ್ನು ತಗ್ಗಿಸಿಕೊಂಡನು ಅಂತ. ಅಂದರೆ ಅಷ್ಟು ತಗ್ಗಿಸಿಕೊಂಡು ಮರಣದಲ್ಲಿಯೇ ಅತ್ಯಂತ ಹೀನಾಯವಾದ ಮರಣವನ್ನು, ಅತ್ಯಂತ ಅವಮಾನಕಾರಿಯಾದಂಥ ಮರಣವನ್ನು, ಬರೀ ಸಾಧಾರಣ ಮರಣವಲ್ಲ, ಅತ್ಯಂತ ನಿಂದಾರ್ಹವಾದಂಥ ಮರಣವನ್ನು ಯೇಸುಸ್ವಾಮಿ ಸ್ವೀಕಾರ ಮಾಡಿಕೊಂಡರು. ಅಲ್ಲಿ ನಮ್ಮ ಪಾಪದ ವಿಮೋಚನೆಗೆ ನಮ್ಮ ಪಾಪಗಳನ್ನೆಲ್ಲ ಆತನ ಮೇಲೆ ಹಾಕಿ, ಇಡೀ ಪ್ರಪಂಚದ ಎಲ್ಲ ಮನುಷ್ಯರ ಪಾಪಗಳನ್ನು ಆತನ ಮೇಲೆ ಹಾಕಿ, ಪಾಪವಿಲ್ಲದಂಥ ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿ ಕೊನೆಗೆ ನಮ್ಮ ಪಾಪದ ಶಿಕ್ಷೆಯನ್ನು ಆತನ ಮೇಲೆ ಹೊರಿಸಿ ನಮಗೋಸ್ಕರ ಯೇಸುಸ್ವಾಮಿ ಮರಣ ಹೊಂದ್ತಾ ಇದ್ದಾರೆ. ಹೀಗೆ ಶಿಲುಬೆ ಮರಣ ಅನ್ನುವಂಥದ್ದು ದೇವರ ಪ್ರೀತಿಯ ಪ್ರಕಟ. ನಮ್ಮ ಮೇಲೆ ಆತ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ. ಈಗ ನಮ್ಮನ್ನು ಬಿಡಿಸಬೇಕು ಅಂತೇಳಿದರೆ ಆ ಶಿಲುಬೆ ಮರಣವನ್ನು ಯೇಸುಸ್ವಾಮಿ ಹೊಂದದಿದ್ದರೆ ನಮಗೆ ಪಾಪದಿಂದ ವಿಮೋಚನೆ ಆಗ್ತಿರಲಿಲ್ಲ. ಹಾಗೆ ಶಿಲುಬೆ ಮರಣ, ಕ್ರಿಸ್ತನ ಮರಣ ಏನು ತೋರಿಸ್ತದೆ ಅಂತೇಳಿದರೆ ದೇವರ ಪ್ರೀತಿಯನ್ನು ತೋರ್ಪಡಿಸ್ತದೆ. ಇನ್ನೊಂದು ವಾಕ್ಯವನ್ನು ಓದುವಾಗ ನಮಗೆ ಡಿಟೇಲ್ ಆಗಿ ಓದ್ಬೋದು, ಆದರೆ ಪೂರ್ತಿಯಾಗಿ ವಿವರಣೆ ಮಾಡಲಿಕ್ಕೆ ನಮಗೆ ಸಮಯ ಸಾಲೋದಿಲ್ಲ. ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ 4, 5, 6 ವಾಕ್ಯಗಳನ್ನು ಓದಿಕೊಂಡಾಗ ಅಲ್ಲಿ ನಮ್ಮ ಪಾಪದ ಶಿಕ್ಷೆ ಇವುಗಳನ್ನೆಲ್ಲ ಯೇಸುಸ್ವಾಮಿ ಹೊತ್ಕೊಂಡ್ರು ಅಂತ ಇನ್ನೊಂದು ವಾಕ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ನೋಡಿ, ಶಿಲುಬೆ ಮೇಲೆ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ? ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಮುಂದೆ ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಸಂಕಷ್ಟಗಳು ಇನ್ನು ಹೊತ್ತ ಹೊರೆ ನಮ್ಮ ಸಂಕಟವೇ. ಶಿಲುಬೆ ಮೇಲೆ ಯೇಸುಸ್ವಾಮಿ ನಮ್ಮ ಸಂಕಷ್ಟಗಳನ್ನು ಹೊತ್ಕೊಂಡಿದ್ದಾನೆ, ಸಂಕಟಗಳನ್ನು ಹೊತ್ಕೊಂಡಿದ್ದಾನೆ. ಮುಂದೆ ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು.
ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ. ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ನಮ್ಮ ಸಂಕಟಗಳನ್ನು ಆತ ಹೊತ್ತುಕೊಂಡನು, ದೇವರಿಂದ ಬಾಧಿತನು, ಪೆಟ್ಟು ತಿಂದನು, ಕುಗ್ಗಿಸಲ್ಪಟ್ಟವನು ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ನಿಜವಾಗಿ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಅಥವಾ ಈಗ ಇರುವಂಥದ್ದು ನಮ್ಮ ಶಿಕ್ಷೆ ಆತ ಹೊಂದ್ಕೊಂಡ, ನಮ್ಮ ದ್ರೋಹಗಳಿಂದ ಆತನಿಗೆ ಗಾಯ ಆಯಿತು, ನಮ್ಮ ಅಪರಾಧಗಳಿಂದ ಆತ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತ ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಂದರೆ ಆತ ಶಿಲುಬೆ ಮೇಲೆ ನಮ್ಮ ಸಂಕಟಗಳನ್ನು ಹೊತ್ತುಕೊಂಡು ನಮಗೆ ಸಮಾಧಾನ ಉಂಟಾಗಲಿಕ್ಕೆ, ನಮಗೆ ವಿಮೋಚನೆ ಉಂಟಾಗಲಿಕ್ಕೆ, ನಮಗೆ ಸೌಖ್ಯ ಉಂಟಾಗಲಿಕ್ಕೆ, ನಮಗೆ ಸಂತೋಷ ಉಂಟಾಗಲಿಕ್ಕೆ ಅಥವಾ ಪಾಪ ವಿಮೋಚನೆ ನಮಗೆ ದೊರಕಲಿಕ್ಕಾಗಿ ಈ ಎಲ್ಲ ಶಿಕ್ಷೆಗಳನ್ನು ಯೇಸುಸ್ವಾಮಿ ಶಿಲುಬೆ ಮೇಲೆ ಅನುಭವಿಸಿದರು. ಅಂದರೆ ಶಿಲುಬೆ ಏನು ತೋರಿಸ್ತದೆ ಅಂತೇಳಿದರೆ ನಮ್ಮ ಪಾಪದ ಶಿಕ್ಷೆಯನ್ನು ಯೇಸು ಹೊತ್ತುಕೊಂಡ್ರು ಎಂಬುದನ್ನು ತೋರಿಸ್ತದೆ. ಅಂದರೆ ನಾವು ಸಾಯಬೇಕಾದಂಥ ಸ್ಥಳದಲ್ಲಿ ಆತ ಸಾಯ್ತಾ ಇದ್ದಾನೆ. ಒಂದು, ಅದು ದೇವರ ಶಕ್ತಿ ತೋರಿಸ್ತದೆ. 2, ದೇವರ ಪ್ರೀತಿ ತೋರಿಸ್ತದೆ. 3, ದೇವರು ನಮ್ಮ ಶಿಕ್ಷೆಯನ್ನು ಶಿಲುಬೆ ಮೇಲೆ ಆತನ ಮೇಲೆ ಹಾಕಿದನು, ಈಗ ನಾವು ಆ ಶಿಕ್ಷೆ ಹೊಂದಿಕೊಳ್ಳಬೇಕಾಗಿಲ್ಲ ಎಂಬುದನ್ನು ಶಿಲುಬೆ ನಮಗೆ ತೋರಿಸಿಕೊಡುತ್ತದೆ. ಇನ್ನು ಮುಂದಿನ ವಾಕ್ಯಕ್ಕೆ ನಾವು ಬರುವಾಗ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 16ರವರೆಗೆ ವಾಕ್ಯ ಓದುವಾಗ ಅಲ್ಲಿ ನಮಗೆ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 13ರಿಂದ ನಮಗೆ ಪೂರ್ತಿ ವಾಕ್ಯ ಓದೋದಿದ್ರೂ ಪರವಾಗಿಲ್ಲ, ಆದರೆ ಒಂದೆರಡು ವಾಕ್ಯಗಳನ್ನು 13ರಿಂದ ಓದಿಕೊಳ್ಳೋಣ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನೂ ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನೇಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನೂ ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಸಾಕು, ಇಲ್ಲಿ ನೋಡಿ, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ಅಥವಾ ಇಸ್ರಾಯೇಲ್ಯರು ಮಾತ್ರ ದೇವಜನರು ಅಂತ ಕರೆಯಲ್ಪಡ್ತಾಯಿದ್ರು. ಈಗ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮೂಲಕವಾಗಿ ಇಡೀ ಪ್ರಪಂಚದ ಅಥವಾ ಲೋಕದ ಎಲ್ಲ ಜನರಿಗೆ ದೇವಜನರು ಎಂಬಂಥ ಒಂದು ಪದವಿ ಸಿಗಲಿಕ್ಕೆ ಈಗ ದೇವರು ಮಾರ್ಗವನ್ನು ತೆಗೆದುಹಾಕಿದ್ದಾನೆ. ಮತ್ತು ದೇವರ ವಾಕ್ಯ ಹೇಳ್ತದೆ, ಇದ್ದ ಗೋಡೆಯನ್ನು ಅಥವಾ ಅಡ್ಡ ಗೋಡೆಯನ್ನು ಕೆಡವಿದನು, ಅಥವಾ ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿದನು. ಅಂದರೆ ದೇವಜನರಿಗೂ ನಮಗೂ ಇದ್ದಂಥ ಅಡ್ಡಗೋಡೆ ತೆಗೆದು ಹಾಕಿದನು, ಧರ್ಮಶಾಸ್ತ್ರವನ್ನು ತೆಗೆದುಹಾಕಿದನು. ಇನ್ನು ಈಗ ನಮ್ಮನ್ನೇನು ಮಾಡಿದ್ದಾನೆ ಅಂತೇಳಿದರೆ ಸಭೆಯ ಮೂಲಕವಾಗಿ ಅಥವಾ ಶಿಲುಬೆಯ ಮೂಲಕವಾಗಿ ನಮ್ಮನ್ನು ಒಂದು ಮಾಡಿದ್ದಾನೆ. ಈ ಶಿಲುಬೆ ಏನು ಮಾಡಿತ್ತು ಅಂತೇಳಿದರೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತನಲ್ಲಿ ಇಡೀ ಲೋಕದ ಜನರು ಒಂದಾಗುವ ಹಾಗೆ ಮಾಡಿದ್ದಾನೆ. ಇನ್ನೂ ವ್ಯತ್ಯಾಸವಿಲ್ಲ. ಆದರೆ ಇಡೀ ಲೋಕದ ಎಲ್ಲ ಜನರು ಅಂತ ಹೇಳುವಾಗ ರಕ್ಷಣೆ ಹೊಂದುವಂಥ ಎಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ. ಇನ್ನು ಯಹೂದ್ಯರು, ಗ್ರೀಕರು ಅಥವಾ ಮೇಲು ಜಾತಿ ಕೀಳು ಜಾತಿ ವ್ಯತ್ಯಾಸ ಇಲ್ಲ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟಿಗೆ ನಾವು ಬರುವ, ಶಿಲುಬೆ ಏನು ತೋರಿಸ್ತದೆ? 1 ಪೇತ್ರ ಅದರ 2ನೇ 24ನೇ ವಾಕ್ಯದಲ್ಲಿ ಪಾಪದ ಮೇಲೆ ನಮಗೆ ಜಯ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಈಗ ನೋಡಿ, ಇಲ್ಲಿ ಪಾಪದ ಮೇಲೆ ನಮಗೆ ಜಯ, ಶಿಲುಬೆ ಮೂಲಕ ನಮಗೆ ಮರಣದ ಕಂಬ ಅಂತ. ಅಲ್ಲಿ ಶಿಲುಬೆಗೆ ಮರಣದ ಕಂಬವನ್ನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಯೇಸುಸ್ವಾಮಿ ಏನು ಮಾಡಿದ್ದಾರೆ? ನಮಗೆ ನಮ್ಮ ಪಾಪವನ್ನೆಲ್ಲ ತಾನೇ ಹೊತ್ಕೊಂಡು ಮರಣದ ಕಂಬವನ್ನು ಹೇರಿದರು. ಈಗ ನಮಗೆ ಪಾಪದ ಮೇಲೆ ಜಯ ಶಿಲುಬೆ ಮೂಲಕವಾಗಿ. ಈಗ ಕೊಲೊಸೆ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುವ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸೈತಾನ್ನ ಮೇಲೆ ನಮಗೆ ಶಿಲುಬೆ ಮೇಲೆ ನಮಗೆ ಜಯ ಸಿಗ್ತದೆ ಎಂಬುದಾಗಿ.
ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಈಗ ನೋಡಿ, ಸೈತಾನ್ನ ಮೇಲೆ ನಮಗೆ ಜಯ. ಇನ್ನು ಇದಕ್ಕೆ ಪೂರಕವಾಗಿ ಸಪೋರ್ಟಾಗಿ ನಮಗೆ ಬೇಕಾದರೆ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14-15 ನೋಡುವಾಗ, ತನ್ನ ಮರಣದಿಂದಲೇ ಮರಣಾಧಿಕಾರಿಯ ಸೈತಾನನ್ನು ಅಡಗಿಸಿ ಬಿಟ್ಟಿದ್ದಾನೆ ಎಂಬುದಾಗಿ. ಅಂದರೆ ಇಲ್ಲಿ ಶಿಲುಬೆಯ ಮೂಲಕವಾಗಿ ನಮಗೆ ಸೈತಾನ್ನ ಮೇಲೆ ಜಯ. ಯಾಕಂತೇಳಿದರೆ ಅವನೇನು ಮಾಡ್ತಿದ್ದ ಅಂತೇಳಿದರೆ, ನಮ್ಮ ಮೇಲೆ ಅನೇಕ ಪಾಪಗಳನ್ನು ಮಾಡಿಸುವನಾಗಿ ನಮ್ಮನ್ನು ಹೆದರಿಸುತ್ತಾ ಮರಣವನ್ನು ನಮ್ಮ ಮೇಲೆ ಹಾಕಿ ಅವನು ನಮ್ಮನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಈಗ ಯೇಸು ಸ್ವಾಮಿನೇ ಆ ಮರಣವನ್ನು ಹೊಂದಿಕೊಂಡಿರೋದ್ರಿಂದ ಏನಾಯಿತು ಅಂತೇಳಿದರೆ, ಶಿಲುಬೆ ಮೂಲಕ ನಮಗೆ ಸೈತಾನ ಕೈಯಿಂದ ಬಿಡುಗಡೆ ಮತ್ತು ಸೈತಾನ ಮೇಲೆ ಜಯ. ಒಂದು ಪಾಪದ ಮೇಲೆ ಜಯ ಸಿಕ್ತು, ಸೈತಾನ ಮೇಲೆ ನಮಗೆ ಜಯ ಸಿಕ್ತು. ಈಗ ನೆಕ್ಸ್ಟ್ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ, ಶಾಪದ ಮೇಲೆ ಜಯ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ನಮಗೆ ಜಯ ಸಿಕ್ತು ಅಥವಾ ಅದರ ಮೇಲೆ ಬಿಡುಗಡೆ ಸಿಕ್ತು ಎಂಬುದಾಗಿ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಅಂದರೆ ನೋಡಿ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬವನು ಶಾಪಗ್ರಸ್ತನು ಅಂತ ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಹಾಗೆ ಅಬ್ರಹಾಮನಿಗೆ ದೇವರು ಏನು ವಾಗ್ದಾನ ಮಾಡಿದ್ರು ಆ ಆಶೀರ್ವಾದಗಳೆಲ್ಲ ನಮಗೆ ದೊರಕಬೇಕು ಅಂತೇಳಿದರೆ ನಾವು ಶಾಪಗ್ರಸ್ತರಾಗಿಬಿಟ್ಟಿದ್ದೇವೆ, ನಮಗೆ ದೊರಕಲಿಕ್ಕೆ ಸಾಧ್ಯವಾಗಲ್ಲ. ಈಗ ಶಾಪದಿಂದ ಬಿಡುಗಡೆ ಆದರೆ ಮಾತ್ರ ಆಶೀರ್ವಾದ ನಮಗೆ ದೊರಕ್ತದೆ. ಈಗ ಶಾಪದಿಂದ ನಮ್ಮನ್ನು ಬಿಡಿಸಬೇಕು ಅಂತೇಳಿದರೆ ನಮ್ಮ ಶಾಪವನ್ನು ಯಾರಾದರೂ ಹೊತ್ಕೊಳ್ಬೇಕು, ಪಾಪವನ್ನು ಹೊತ್ಕೊಳ್ಬೇಕು, ಶಾಪವನ್ನು ಹೊತ್ಕೊಳ್ಬೇಕು. ಈಗ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪವನ್ನು ಶಿಲುಬೆ ಮೇಲೆ ಹೊತ್ಕೊಂಡ್ರು, ಶಾಪವನ್ನು ಶಿಲುಬೆ ಮೇಲೆ ಹೊತ್ಕೊಂಡ್ರು. ಹೀಗೆ ನಮಗೋಸ್ಕರ ಅವರು ಶಾಪವನ್ನು ಹೊತ್ಕೊಂಡು ಮರಣ ಹೊಂದಿದ್ರು. ಈಗ ನಮಗೆ ಶಾಪದಿಂದಲೂ ಬಿಡುಗಡೆಯಾಗಿ ಅಬ್ರಹಾಮನಿಗೆ ದೇವರು ಏನು ವಾಗ್ದಾನ ಮಾಡಿದರು ಆ ಎಲ್ಲ ಆಶೀರ್ವಾದಗಳು ನಮಗೆ ಯೇಸು ಕ್ರಿಸ್ತನ ಮೂಲಕ ದೊರಕುವಂತಾಯಿತು. ಇನ್ನೊಂದು ಅಂಶ, ಶಿಲುಬೆ ಮೇಲೆ ಏನು ಹೊತ್ಕೊಂಡ್ರು ಅಂತ, ರೋಗವನ್ನು ಹೊತ್ಕೊಂಡ್ರು ಎಂಬುದಾಗಿ ನಮಗೆ ಮತ್ತಾಯನ ಸುವಾರ್ತೆ ಅದರ 8ನೇ ಅಧ್ಯಾಯ 17ನೇ ವಾಕ್ಯ. ಇರಲಿ, ನಾನೇ ಹೇಳ್ತೇನೆ. ಅಲ್ಲಿ ವಾಕ್ಯ ಪ್ರಕಾರ ಹೇಳ್ತದೆ, ನಿಜವಾಗಿಯೂ ನಮ್ಮ ವೇದನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ತಾನೇ ಹೊತ್ಕೊಂಡನು. ನಮ್ಮ ವೇದನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ. ಈ ಮಾತು ಶಿಲುಬೆ ಮೇಲೆ ಅವರು ಶಿಲುಬೆ ಮೇಲೆ ನಮ್ಮ ವೇದನೆಗಳನ್ನು, ನಮ್ಮೆಲ್ಲ ವೇದನೆಗಳನ್ನು, ಶಿಲುಬೆಯಷ್ಟು ವೇದನೆಯನ್ನು ಒಂದು ಮರಣ ಬೇರೆ ಯಾವುದೂ ಇಲ್ಲ, ಅಷ್ಟು ವೇದನೆಗಳನ್ನು ಅವರು ಶಿಲುಬೆ ಮೇಲೆ ತೆಗೆದುಕೊಂಡ್ರು. ಇನ್ನು ನಮ್ಮ ರೋಗಗಳನ್ನು ಅವರು ಶಿಲುಬೆ ಮೇಲೆ ಹೊತ್ಕೊಂಡ್ರು. ಅಂದರೆ ಈ ಶಿಲುಬೆಯಿಂದ ನಮಗೆ, ಶಿಲುಬೆ ಮೂಲಕ ನಮಗೆ ಸೈತಾನನ ಮೇಲೆ, ಪಾಪದ ಮೇಲೆ, ಶಾಪದ ಮೇಲೆ, ರೋಗದ ಮೇಲೆ ನಮಗೆ ಜಯ. ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ ದೇವರ ಶಕ್ತಿಯ ಪ್ರಕಟ, ದೇವರ ಪ್ರೀತಿಯ ಪ್ರಕಟ ಮತ್ತು ದೇವರ ಏನು ಅಲ್ಲಿ ನಾವು ನೋಡಿದ್ದೇವೆ ನಮ್ಮ ಸಂಕಟ, ನಮ್ಮ ವ್ಯಥೆ, ನಮ್ಮ ಭಾರಗಳು ಎಲ್ಲವನ್ನು ಹೊರಿಸಿಯಾಗಿದೆ. ನಮ್ಮ ಶಿಕ್ಷೆಯನ್ನು ಶಿಲುಬೆ ಮೇಲೆ ಹೊರಿಸಿದ್ದಾರೆ. ಅಂದರೆ ಶಿಲುಬೆ ಬಹಳ ಮುಖ್ಯವಾದಂಥ ಒಂದು ರೋಲನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಶಿಲುಬೆ ಇಲ್ಲದೆ ನಮಗೆ ಬಿಡುಗಡೆ ಇಲ್ಲ. ಯೇಸುಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದದೆ ನಮಗೆ ಬಿಡುಗಡೆ ಸಾಧ್ಯವೇ ಆಗ್ತಿರಲಿಲ್ಲ. ಹೀಗೆ ಆ ಶಿಲುಬೆ ಮೂಲಕವೇ ನಾವೇನಾಗಿದ್ದೇವೆ, ಈಗ ದೇವ ಜನರಾಗ್ತಾ ಇದ್ದೇವೆ. ಆ ಶಿಲುಬೆ ಮೂಲಕವೇ ನಾವು ದೇವರ ರಾಜ್ಯಕ್ಕೆ ಬರ್ತಾ ಇದ್ದೇವೆ. ಶಿಲುಬೆ ನಮ್ಮನ್ನು ದೇವರ ರಾಜ್ಯಕ್ಕೆ ನಡೆಸುವುದರಲ್ಲಿ ಭಾಳ ಮುಖ್ಯವಾದಂಥದ್ದು. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ ನೋಡಿ, ಬರೇ ಯೇಸುವನ್ನು ಪ್ರಚಾರ ಮಾಡೋದು ಸುಲಭ, ಆದರೆ ಆತ ಹೇಳ್ತಾ ಇದ್ದಾನೆ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸುವನ್ನು ಪ್ರಚಾರ ಮಾಡ್ತಾ ಇದ್ದೇವೆ. ಅಥವಾ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ, ಅದು ಭಾಳ ಜನರಿಗೆ ಹಿಡಿಸಲ್ಲ, ಕೆಲವೊಬ್ಬರಿಗೆ ಹುಚ್ಚು ಮಾತಾಗಿ ಕಾಣಿಸ್ತದೆ, ಕೆಲವೊಬ್ಬರಿಗೆ ವಿಘ್ನವಾಗಿಯೂ ಕೂಡ ಇದೆ. ಆದರೆ ನಾವಾದರೂ ಆ ಶಿಲುಬೆಗೆ ಹಾಕಲ್ಪಟ್ಟಂಥವನನ್ನೇ ಪ್ರಚಾರ ಮಾಡ್ತಾ ಇದ್ದೇವೆ. ಆ ಶಿಲುಬೆಯ ವಿಷಯವಾದ ಸಂದೇಶ ಅದು ನಾಶನ ಮಾರ್ಗದಲ್ಲಿರುವ ಹುಚ್ಚು ಮಾತಾಗಿದೆ, ದೇವರ ಮಾರ್ಗದಲ್ಲಿರುವ, ರಕ್ಷಣೆ ಮಾರ್ಗದಲ್ಲಿರುವ ನಮಗೆ ಅದು ದೇವರ ಶಕ್ತಿಯಾಗಿದೆ. ಒಂದೆರಡು ವಾಕ್ಯಗಳನ್ನು ಕೂಡ ಓದಿಕೊಂಡು ಮುಗಿಸಿ ಬಿಡೋಣ. ಈಗ ನ್ಯಾಯ ತೀರ್ಪಿನಿಂದ ಕೂಡ ಈ ಶಿಲುಬೆ ನಮಗೆ ಏನು ಮಾಡ್ತದೆ ಅಂತ ಹೇಳಿದರೆ ಬಿಡುಗಡೆ ಕೊಡ್ತದೆ. ನಮಗೆ ಇಬ್ರಿಯ ಪತ್ರಿಕೆಗೆ ಬರೋಣ, ಅದರ 9ನೇ ಅಧ್ಯಾಯ 26ನೇ ವಾಕ್ಯ ಓದಿಕೊಳ್ಳೋಣ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದರು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ
ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ನೋಡಿ, ಇಲ್ಲಿ ಸ್ಪಷ್ಟವಾಗಿ 26, 27 ಸೇರಿಸಿ ಓದುವಾಗ ನಮಗೆ ಈ ರೀತಿ ಗೊತ್ತಾಗ್ತದೆ. ಒಂದೇ ಸಾರಿ ಸಾಯಬೇಕು, ಆಮೇಲೆ ನ್ಯಾಯ ತೀರ್ಪು ಎಲ್ಲ ಮನುಷ್ಯನಿಗೆ ನೇಮಕವಾಗಿ ಬಿಟ್ಟಿತ್ತು. ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲರೂ ಪಾಪಿಗಳೇ, ಎಲ್ಲರೂ ಸಾಯಬೇಕು, ಎಲ್ಲರಿಗೂ ನ್ಯಾಯ ತೀರ್ಪು. ಈಗ ಯೇಸು ಸ್ವಾಮಿ ಏನು ಮಾಡಿದರು? ಒಂದೇ ಸಾರಿ ತನ್ನನ್ನು ಅರ್ಪಿಸ್ಕೊಂಡ್ರು, ನಮಗೋಸ್ಕರ ಪ್ರಾಯಶ್ಚಿತ್ತವಾಗಿ ಅರ್ಪಿಸಿಕೊಂಡ್ರು ಯುಗಗಳ ಸಮಾಪ್ತಿಯಲ್ಲಿ ಅಂತ. ಒಂದೇ ಸಲ ನಮಗೋಸ್ಕರ ಅರ್ಪಿಸಿಕೊಂಡ್ರು. ಹೀಗೆ ನಮ್ಮ ಮೇಲೆ ಬರಬೇಕಾಗಿದ್ದ ನ್ಯಾಯ ತೀರ್ಪಿನಿಂದ ನಮ್ಮನ್ನು ಬಿಡಿಸಿದರು ಅಂತ ದೇವರ ವಾಕ್ಯ ಹೇಳ್ತದೆ. ಹೀಗೆ ಚುಟುಕಾಗಿ ನೋಡುವಾಗ ಈ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮ್ಮನ್ನು ನ್ಯಾಯ ತೀರ್ಪಿನಿಂದ ತಪ್ಪಿಸಿತು. ಯಾಕಂತೇಳಿದರೆ ನಮಗೆ ತೀರ್ಪಿತ್ತು ನಾವು ಮರಣ ಹೊಂದಬೇಕು ಅಂತ. ಅದು ತುಂಬ ಹೀನವಾದ ಮರಣ ಶಿಕ್ಷೆ ಹೊಂದಬೇಕು ಅಂತ ಇತ್ತು. ಅಂದರೆ ಈ ಶರೀರಕ್ಕೆ ಸಿಗುವಂಥ ಮರಣ ಮಾತ್ರ ಅಲ್ಲ, ಹೌದು, ಆತ್ಮಕ್ಕೆ ಸಿಗುವಂಥ ಮರಣ ಕೂಡ. ಯೇಸುವಿನ ಆತ್ಮದಲ್ಲಿ ಪಾಪ ಇರಲೇ ಇಲ್ಲ, ಆದರೆ ಅವರು ಶರೀರಧಾರಿಯಾಗಿ ಬಂದಿದ್ದರು. ಈಗ ಯೇಸು ಈ ಭೂಮಿಯಲ್ಲಿ ಜೀವಿಸಿದಾಗ ಶರೀರದಲ್ಲಿ ಮಾಡೋ ಪಾಪದ ಮೂಲಕ ಆತ್ಮಕ್ಕೆ ಪಾಪ ಬರ್ತಿತ್ತು. ಆದರೆ ಯೇಸು ಸ್ವಾಮಿ ಶರೀರದಲ್ಲಿ ಪಾಪ ಮಾಡಲಿಲ್ಲ. ಎಲ್ಲ ಶೋಧನೆಯನ್ನು ನಮ್ಮ ಹಾಗೆ ಅನುಭವಿಸಿದ್ರು ಅಂತ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತದೆ. ಆದರೆ ಅವರು ಶರೀರದಲ್ಲಿ ಯಾವ ಪಾಪ ಮಾಡಲಿಲ್ಲ. ಈ ಕಾರಣದಿಂದ ಅವರ ಆತ್ಮಕ್ಕೂ ಪಾಪ ಬರಲಿಲ್ಲ. ಈಗ ಏನಾಯಿತು? ಅವರು ನಮಗೋಸ್ಕರ ಮರಣ ಹೊಂದಿದರು. ಒಂದೇ ಸಾರಿ ತಮ್ಮನ್ನು ಅರ್ಪಿಸಿಕೊಂಡ್ರು, ತಮ್ಮ ಪವಿತ್ರ ರಕ್ತವನ್ನು ಸುರಿಸಿದರು. ಅಲ್ಲಿಗೆ ಏನಾಯಿತು ಅಂತೇಳಿದರೆ ನಮಗೆ ನ್ಯಾಯ ತೀರ್ಪಿನಿಂದ ನಾವು ಪಾರಾಗಿ ಬಿಟ್ಟೆವು. ಅದಕ್ಕೋಸ್ಕರ ಕೊನೆಯ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡೋಣ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡಿ, ಯೇಸು ಸ್ವಾಮಿ ಯುಗಗಳ ಸಮಾಪ್ತಿಯಲ್ಲಿ ಶಿಲುಬೆ ಮೇಲೆ ತಮ್ಮನ್ನು ಒಂದು ಸಲ ಸಮರ್ಪಿಸಿಕೊಂಡು ಬಿಟ್ಟರು, ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. ಈ ಕಾರಣದಿಂದ ನಮಗೆ ಆ ಬರಬೇಕಾಗಿದ್ದ ಒಂದು ಮರಣ, ಅದು ನಿಜವಾಗಿ ಹೇಳಬೇಕು ಅಂದರೆ ಶರೀರದ ಮರಣ ಅಂತ ಮಾತ್ರ ಅಲ್ಲ, ಶರೀರದ ಮರಣದಿಂದಲೂ ಕೂಡ ನಮಗೆ ಬಿಡುಗಡೆ ಆಗ್ತದೆ. ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಬದುಕಿದರೆ ನಾವು ಸಾಯುವುದೇ ಇಲ್ಲ, ಅಥವಾ ನಾವು ಸತ್ತು ಹೋಗಿದರೆ ನಾವು ಜೀವಂತ ಎದ್ದು ಬರ್ತೇವೆ. ಇನ್ನೊಂದು ಎರಡನೆಯ ಮರಣ, ಆ ನರಕಕ್ಕೆ ಹಾಕಲ್ಪಡುವಂಥ ಮರಣ, ಅದು ದೇವರ ವಾಕ್ಯ ಎರಡನೇ ಮರಣ. ಪ್ರಕಟಣೆ 21:8 ಹೇಳ್ತದೆ. ಆ ಎರಡನೇ ಮರಣದಿಂದಲೂ ಅದಕ್ಕಿಂತ ಪೂರ್ವದಲ್ಲಿ ನ್ಯಾಯ ತೀರ್ಪು, ಕೊನೆಯ ನ್ಯಾಯ ತೀರ್ಪು, ಅಂತಿಮ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪಿನಿಂದಲೂ ನಮಗೆ ಮರಣದಿಂದಲೂ ಯೇಸು ಸ್ವಾಮಿ ತನ್ನ ಶಿಲುಬೆ ಮರಣದ ಮೂಲಕವಾಗಿ ಬಿಡುಗಡೆ ಕೊಟ್ಟುಬಿಟ್ರು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ನ್ಯಾಯ ತೀರ್ಪು ಇಲ್ಲವೇ ಇಲ್ಲ. ಹೀಗೆ ನಾವು ನೋಡುವಾಗ ದೇವರ ರಕ್ಷಣೆಯ ಪದ್ಧತಿಯಲ್ಲಿ, ರಕ್ಷಣೆಯ ಒಂದು ಯೋಜನೆಯಲ್ಲಿ ಶಿಲುಬೆ ಭಾಳ ಮುಖ್ಯವಾದಂಥದ್ದು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು. ಅದಕ್ಕೆ ನೋಡಿ, ಅವರು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಲೂಕನ ಸುವಾರ್ತೆ 22ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ತಂದೆಯೇ ನಿನ್ನ ಚಿತ್ತವಾದರೆ, ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ತೊಲಗಲಿ. ಅವರ ಒಂದೇ ಒಂದು ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತ, ಈ ಪಾತ್ರೆ ನನ್ನನ್ನು ಬಿಟ್ಟು ತೊಲಗಲಿ. ಆದರೆ ಕೊನೆಗೆ ಅವರು ಹೇಳ್ತಾರೆ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ತೊಲಗಲಿ ಅಂತ ಹೇಳಿದ ಪ್ರಾರ್ಥನೆಗೆ ಉತ್ತರ ಸಿಗೋದು ಅವ್ರಿಗೆ ಗೊತ್ತಿತ್ತು, ತೊಲಗಲ್ಲ. ಆದರೂ ಒಬ್ಬ ಮನುಷ್ಯನಾಗಿ ಅವರು ಬಂದಿರೋದ್ರಿಂದ ಯಾರಿಗೆ ಕೂಡ ಮರಣ ಹೊಂದಲಿಕ್ಕೆ ಇಷ್ಟ ಆಗಲ್ಲ. ನಮಗೆ ಅವ್ರಿಗೆ ಗೊತ್ತು ಈ ಪಾತ್ರೆ ಅಂದ್ರೇನು, ಶಿಲುಬೆ ಮರಣ. ಅಷ್ಟೊಂದು ಹೀನಾಯವಾದಂಥ ದುಃಖದ, ವೇದನೆಯ, ಅಪಮಾನದ ಮರಣ. ಪ್ರಾರ್ಥನೆ ಮಾಡ್ತಾರೆ, ತಂದೆಯ ಪ್ರಾರ್ಥನೆ ಕೇಳೋದಿಲ್ಲ. ಯಾಕಂದರೆ ಯೇಸು ಬಂದದ್ದೇ ನಮಗೋಸ್ಕರ ಮರಣ ಹೊಂದಲಿಕ್ಕೆ. ಮತ್ತೆ ಅವರು ಒಪ್ಪಿಸ್ಕೊಡ್ತಾರೆ, ಹೇಗೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರಲಿ. ಅಲ್ಲಿ ಆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವರ ಬೆವರು ರಕ್ತದ ಹಾಗೆ ಹನಿಗಳಾಗಿ ಗೆತ್ಸೆಮನೆ ತೋಟದಲ್ಲಿ ಬಿತ್ತು ಅಂತ. ಹಾಗೆ ಅವರು ಶಿಲುಬೆ ಮರಣ ಹೊಂದುವಂಥದ್ದು ದೇವರ ಚಿತ್ತವಾಗಿತ್ತು. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ, ತಂದೆಯ ದೇವರ ಚಿತ್ತ ನೆರವೇರಿಸುವುದಕ್ಕೆ ಅವರು ಭೂಮಿಗೆ ಬಂದರು. ಆ ಶಿಲುಬೆ ಮರಣದ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ಸಿದ್ಧ ಮಾಡಿಕೊಟ್ರು. ನ್ಯಾಯ ತೀರ್ಪಿನಿಂದ ನಮ್ಮನ್ನು ತಪ್ಪಿಸಿದರು. ದೇವರ ಶಕ್ತಿ, ಪ್ರೀತಿಯನ್ನು ನಮ್ಮ ಮುಂದೆ ಪ್ರಕಟಿಸಿದರು, ಇಡೀ ಲೋಕಕ್ಕೆ ಪ್ರಕಟಿಸಿದರು. ಪ್ರೀತಿಯ ದೇವಜನರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಕುರಿತಾಗಿ, ಶಿಲುಬೆಯ ಮರಣದ ಕುರಿತಾಗಿ ನಾವು ನೋಡಿದೆವು. ಒಂದು ಪರಲೋಕದ ಒಂದು ರಕ್ಷಣೆಗಾಗಿ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಕಳಿಸಿ ಶಿಲುಬೆಯ ಮರಣದ ಮೂಲಕವಾಗಿ ನಮಗೊಂದು ದಾರಿ ಮಾಡಿಕೊಟ್ಟಿದ್ದಾನೆ. ಯಾರೆಲ್ಲ ಈ ಶಿಲುಬೆಯ ಮರಣದ ಮೂಲಕವಾಗಿ ಆತನನ್ನು ನಂಬ್ತೇವೋ, ಆ ಶಿಲುಬೆಯ ಮರಣವನ್ನು ಒಪ್ಪಿಕೊಳ್ತೇವೋ, ನಮಗೆ ಪರಲೋಕ ನಿತ್ಯ ಜೀವಿತ ಇದೆ ಪ್ರಿಯರೇ. ಆತನು ಮಾಡಿದಂಥ ಈ ಮಾರ್ಗದಲ್ಲಿ ನಾವು ಸಾಗೋಣ, ನಾವು ಇನ್ನಿತರಿಗೂ ನಾವು ಪ್ರೋತ್ಸಾಹ ಮಾಡೋಣ ಎಂಬುದಾಗಿ ಹೇಳ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಮರಣದ ಕುರಿತಾಗಿ, ಶಿಲುಬೆಯ ಮರಣದ ಕುರಿತಾಗಿ ತಿಳಿಯಪಡಿಸಿದಂಥ ದೇವಸೇವಕರಾದ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ಲಾರ್ಡ್.
ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.